ಜೈ ಹಿಂದ್. ಮೊದಲ ಪ್ರಶ್ನೆ ಈ ರೀತಿ ಇದೆ. ಮುತ್ತು ಮುಖ್ಯವಾಗಿ ಈ ಕೆಳಕಂಡ ಯಾವುದರಿಂದ ಮಾಡಲ್ಪಟ್ಟಿದೆ? ಸಮುದ್ರದಲ್ಲಿ ಸಿಗುವಂತಹ ಮುತ್ತುಗಳೇನದಾವೆ, ಸೊ ಈ ಮುತ್ತುಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಮುತ್ತಿನಲ್ಲಿರುವಂತಹ ಕಾಂಪೋನೆಂಟ್ ಯಾವುದು ಕೇಳಿದ್ರು ಕೂಡ ನೀವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳಬೇಕಾಗತ್ತೆ. ಮುತ್ತಿನಲ್ಲಿ ಬಹಳ ಮುಖ್ಯವಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೀನು ಉಸಿರಾಡುವುದು ಇದರ ಸಹಾಯದಿಂದ. ನಮಗೆಲ್ಲ ಗೊತ್ತಿದೆ ಮೀನಿನ ಉಸಿರಾಟದ ಅಂಗ ಯಾವುದು ಕೇಳಿದ್ರೆ ಕಿವಿರು ಅಂತ ಗೊತ್ತಿದೆ. ಕಿವಿರು ಮೀನಿನ ಉಸಿರಾಟದ ಅಂಗ. ಹಾಗಾದ್ರೆ ಮೀನು ಈ ಕಿವಿರಿನ ಮೂಲಕ ಯಾವುದರ ಸಹಾಯದಿಂದ ಉಸಿರಾಟ ಮಾಡುತ್ತೆ ಅಂತೇಳಿ. ಸರಿಯಾದ ಉತ್ತರ ಪಪ್ಪುಸ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪಪ್ಪುಸದ ಮೂಲಕ ಮೀನು ಉಸಿರಾಟವನ್ನು ಮಾಡುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಕಾಲ ಬದುಕಬಲ್ಲ ಪ್ರಾಣಿ ಯಾವುದು? ಭೂಮಿ ಮೇಲೆ ಇರುವಂತಹ ಪ್ರಾಣಿಗಳಲ್ಲಿ ಅತ್ಯಂತ ಹೆಚ್ಚು ಕಾಲ ಬದುಕುವಂಥ ಪ್ರಾಣಿ ಯಾವುದು ಕೇಳಿದ್ರೆ ಆಮೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಹುಳುಗಳಲ್ಲಿ ಯಾವುದು ಪರಾವಲಂಬಿ ಅಲ್ಲ? ಸರಿಯಾದ ಉತ್ತರ ಎರೆಹುಳು. ಎರೆಹುಳು ಇದೆಯಲ್ಲ, ಇದು ಪರಾವಲಂಬಿ ಅಲ್ಲ. ಇದು ತಾನೇ ಆಹಾರವನ್ನು ಹುಡುಕಿಕೊಂಡು ತಿನ್ನುವಂಥದ್ದು. ಸೊ ದುಂಡು ಹುಳು, ಕೊಕ್ಕೆ ಹುಳು, ಲಾಡಿ ಹುಳುಗಳು ಇದಾವಲ್ಲ, ಇವು ಪರಾವಲಂಬಿಗಳು. ಇವು ಸಾಮಾನ್ಯವಾಗಿ ಮಾನವನ ದೇಹದಲ್ಲಿ ಕಂಡು ಬರ್ತವೆ. ಯಾವ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೆಯುತ್ತವೆ? ತುಂಬ ಈಸಿಯಾಗಿರೋ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಳ್ಳಿ. ಕಳ್ಳಿ ಜಾತಿಯ ಸಸ್ಯಗಳು ಸಾಮಾನ್ಯವಾಗಿ ಮರುಭೂಮಿಯಲ್ಲಿ ಬೆಳೀತವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾವು ಹಣ್ಣಾಗಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತೆ? ಅಂದರೆ ಮಾವನ್ನು ಪ್ರೀಮೆಚ್ಯೂರ್ಲಿ, ಅಂದರೆ ಅದಕ್ಕೆ ಸಮಯ ಆಗದೆ ಹಣ್ಣಾಗೋದಕ್ಕೆ ಈ ಒಂದು ರಾಸಾಯನಿಕವನ್ನು ಬಳಸ್ತಾರೆ. ಅಂದರೆ ಅದರರ್ಥ ಮಾವಿನಕಾಯಿಗೆ ಈ ಒಂದು ರಾಸಾಯನಿಕವನ್ನು ಬಳಸೋದ್ರ ಮೂಲಕ ಅದಕ್ಕೆ ಅವಧಿಗೆ ಮೊದಲೇ ಅದನ್ನು ಹಣ್ಣಾಗುವಂತೆ ಮಾಡ್ತಾರೆ. ಹಾಗಾದರೆ ಯಾವ ರಾಸಾಯನಿಕವನ್ನು ಬಳಸ್ತಾರೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೈಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಯಾಲ್ಸಿಯಂ ಕಾರ್ಬೈಡನ್ನು ಬಳಸೋದ್ರ ಮೂಲಕ ಮಾವನ್ನು ಅವಧಿಗೆ ಮೊದಲೇ ಹಣ್ಣಾಗುವಂತೆ ಮಾಡಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ವಿಷರಹಿತ ಹಾವು ಯಾವುದು? ತುಂಬ ಕಡಿಮೆ ಹಾವುಗಳಲ್ಲಿ ವಿಷ ಇರುತ್ತೆ. ಸೊ ವಿಷರಹಿತ ಹಾವು ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಹೆಬ್ಬಾವು. ಹೆಬ್ಬಾವಿಗೆ ಆ್ಯಕ್ಚುಲಿ ವಿಷ ಇರೋದಿಲ್ಲ. ಬದಲಿಗೆ ಅದು ಏನು ಮಾಡುತ್ತೆ ಅಂದರೆ ಪ್ರಾಣಿಗಳನ್ನು ಅಥವಾ ಜೀವಿಗಳನ್ನು ನುಂಗುವುದರ ಮೂಲಕ, ಇಡಿಯಾಗಿ ನುಂಗುವುದರ ಮೂಲಕ ಅವನ್ನ ಉಸಿರುಗಟ್ಟಿ ಸಾಯಿಸಿ ಅದನ್ನು ಆಹಾರವನ್ನಾಗಿ ಉಪಯೋಗಿಸ್ಕೊಳ್ಳುತ್ತೆ. ಇದು ವಿಷರಹಿತ ಹಾವು ಅಲ್ಲ. ಒಂದು ವೇಳೆ ಹೆಬ್ಬಾವು ಕಚ್ಚಿದ್ರೆ ವಿಷ ಇರೋದಿಲ್ಲ. ಬದಲಿಗೆ ಎಲೆಪ್ಸ ಇರ್ಬೋದು, ಡ್ರಯೋಪಿಸ್ ಇರ್ಬೋದು, ನಾಗರಹಾವು ಇರ್ಬೋದು. ಈ ಮೂರು ವಿಷವಿರುವಂತಹ ಹಾವುಗಳಾಗಿವೆ. ತೆಂಗು, ಅಡಿಕೆ ಮತ್ತು ಖರ್ಜೂರದ ಮರ ಈ ಕುಟುಂಬಕ್ಕೆ ಸೇರುತ್ತೆ. ಸರಿಯಾದ ಉತ್ತರ ಇದು ಪಯೋಸಿಯಾ ಎನ್ನುವಂಥ ಕುಟುಂಬಕ್ಕೆ ಸೇರುವಂಥವು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಚಿಪ್ಪನ್ನು ಹೊಂದಿರುವಂತಹ ಒಂದು ಜೀವಿಯಾಗಿದೆ? ಸರಿಯಾದ ಉತ್ತರ ಸೆಪಿಯಾ. ಸೆಪಿಯಾ ಎನ್ನುವಂಥದ್ದು ಆಂತರಿಕ ಚಿಪ್ಪನ್ನು ಹೊಂದಿರುವಂಥ ಒಂದು ಜೀವಿಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಎಮ್ಮೆಗಳು ಕೆಳಗಿನ ಯಾವ ಜಾತಿಗೆ ಸೇರ್ತವೆ? ಸರಿಯಾದ ಉತ್ತರ ಆಪ್ಷನ್ ಸಿ ಬೋಸ್ಲಫಸ್ ಟ್ರ್ಯಾಗೋಕ್ಯಾಮಲಸ್. ಬೋಸ್ಲಫಸ್ ಟ್ರ್ಯಾಗೋಕ್ಯಾಮಲಸ್ ಎನ್ನುವಂಥ ಗುಂಪಿಗೆ ಭಾರತದ ಎಮ್ಮೆಗಳು, ಭಾರತದ ಬೆಫೆಲಸ್ಗಳು ಸೇರ್ತವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದನಗಳ ಕರುಗಳಿಗೆ ಈ ರೀತಿ ಕರೀತಾರೆ. ದನಗಳ ಕರುಗಳಿಗೆ ಏನಂತ ಕರೀತಾರೆ ಕೇಳಿದ್ರೆ ಆಪ್ಷನ್ ಎ ಬಫ್ ಅಂತೇಳಿ ಕರೀತಾರೆ. ಕೆಳಗಿನವುಗಳಲ್ಲಿ ಯಾವುವು ಕರ್ನಾಟಕದ ಭಾರ ಎಳೆಯುವಂತಹ ತಳಿಗಳಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಎ ಹಳ್ಳಿಕಾರ್ ಮತ್ತು ಅಮೃತ ಮಹಲ್.
ಹಳ್ಳಿಕಾರ್ ಮತ್ತು ಅಮೃತ ಮಹಲ್ ತಳಿಗಳು ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಭಾರ ಎಳೆಯುವಂಥ ತಳಿಗಳಾಗಿವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜೀರ್ಣಾಂಗ ವ್ಯವಸ್ಥೆ ಮತ್ತು ಉಸಿರಾಟ ವ್ಯವಸ್ಥೆ ಇವೆರಡಕ್ಕೂ ಸೇರಿರುವ ಭಾಗ ಯಾವುದು? ಜೀರ್ಣಾಂಗ ವ್ಯವಸ್ಥೆ ಇರ್ಬೋದು ಮತ್ತು ಉಸಿರಾಟದ ವ್ಯವಸ್ಥೆ ಇರ್ಬೋದು, ಇವೆರಡಕ್ಕೂ ಸೇರಿರುವ ಭಾಗ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಫೆರಿಂಗ್ಸ್. ಫೆರಿಂಗ್ಸ್ ಸೇರಿರ್ತವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವುದರ ಕೊರತೆಯಿಂದ ಹಸುಗಳಿಗೆ ಹಾಲು ಜ್ವರ ಬರುತ್ತೆ? ಹಾಲು ಜ್ವರ ಹಸುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಕಾಯಿಲೆ. ಸೊ ಇದು ಯಾವುದೋ ಒಂದು ಅಂಶದ ಕೊರತೆಯಿಂದ ಬರುವಂಥ ಕಾಯಿಲೆ. ಹಾಗಾದರೆ ಯಾವುದರ ಕೊರತೆಯಿಂದ ಕೇಳಿದ್ರೆ ಆಪ್ಷನ್ ಬಿ ಕ್ಯಾಲ್ಸಿಯಂ ಕೊರತೆಯಿಂದ. ಕ್ಯಾಲ್ಸಿಯಂ ಕೊರತೆಯಿಂದ ಹಸುಗಳಿಗೆ ಹಾಲು ಜ್ವರ ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದು ಸಸ್ಯದ ಉತ್ಪನ್ನವಾದ ನೈಸರ್ಗಿಕ ರಬ್ಬರ್, ನ್ಯಾಚುರಲ್ ರಬ್ಬರ್ ಇರುತ್ತಲ್ಲ, ಇದರ ರಾಸಾಯನಿಕ ಹೆಸರೇನು? ಸರಿಯಾದ ಉತ್ತರ ಇದರ ರಾಸಾಯನಿಕ ಹೆಸರು ಲ್ಯಾಟಿಕ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರ ರಾಸಾಯನಿಕ ಹೆಸರು ಲ್ಯಾಟಿಕ್ಸ್ ಎಂಬುದಾಗಿದೆ. ಚರಕ ಮತ್ತು ಸುಶ್ರುತ, ಚರಕ ಮತ್ತು ಸುಶ್ರುತ ಇದಾರಲ್ಲ, ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ, ಖ್ಯಾತರಾಗಿದ್ದಾರೆ? ಸರಿಯಾದ ಉತ್ತರ ಇವರು ಔಷಧ ಕ್ಷೇತ್ರದಲ್ಲಿ, ಔಷಧ ವೈದ್ಯ ಕ್ಷೇತ್ರದಲ್ಲಿ ತುಂಬ ಪ್ರಸಿದ್ಧರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬೆಳಕಿನಿಂದ ಉಂಟಾಗುವಂತಹ ಚಲನೆಗಳನ್ನು ಇದರಿಂದ ತೋರಿಸಲಾಗಿದೆ. ಬೆಳಕಿನಿಂದ ಉಂಟಾಗುವಂಥ ಚಲನೆಗಳು, ಸರಿಯಾದ ಉತ್ತರ ಹೂ ಬಿಡುವ ಸಸ್ಯಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಾಮಾನ್ಯವಾಗಿ ಇದಕ್ಕೆ ವಿಶೇಷವಾಗಿ ನಾವು ಸನ್ಫ್ಲವರ್ ಏನು ಹೂ ಇದೆಯಲ್ಲ, ಇದನ್ನು ಇದು ಮಾಡ್ತೀವಿ, ತೋರಿಸ್ತೀವಿ. ಇದನ್ನು ಉದಾಹರಣೆಯಾಗಿ ತೋರಿಸ್ತೀವಿ. ಬಹುತೇಕ ಹೂಗಳು ಸೂರ್ಯನೆಡೆಗೆ ಚಲನೆಯನ್ನು ತೋರಿಸ್ತವೆ. ವಿಶೇಷವಾಗಿ ಸನ್ಫ್ಲವರ್ ಹೂ ಇದೆಯಲ್ಲ, ಇದು ಹುಟ್ಟಿದಾಗ ಅಂದರೆ ಇದು ಬೆಳಗಿನ ಹೊತ್ತು ಸೂರ್ಯ ಹುಟ್ಟಿದಾಗ ಸೂರ್ಯನ ಕಡೆ ಇರುವಂತಹ ಒಂದು ಸನ್ಫ್ಲವರ್ ಹೂವು ಸೂರ್ಯ ಮುಳುಗಿದ ಹಾಗೆ ಸೂರ್ಯನ ಕಡೆಗೆ ಚಲಿಸ್ತಾ ಹೋಗುತ್ತೆ. ಸೂರ್ಯ ಪೂರ್ವದಲ್ಲಿ ಹುಟ್ಟಿದಾಗ ಪೂರ್ವದ ಕಡೆ ಇರುವಂತಹ ಸನ್ಫ್ಲವರ್ ಹೂವು ಆತ ಮುಳುಗುವ ವೇಳೆಗೆ ಅದರ ಮುಖ ಪಶ್ಚಿಮದ ಕಡೆಗೆ ತಿರುಗುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಇನ್ಸಿಡೆಂಟ್. ಬೆಳಕಿನ ಉಂಟಾಗುವಂಥ ಚಲನೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಎಲ್ಲ ಹೂ ಬಿಡುವ ಸಸ್ಯಗಳನ್ನು ಕೂಡ ನಾವು ಉದಾಹರಿಸಬಹುದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಗ್ರವಿಲಾ ರೊಬೆಸ್ಟಾ ಎನ್ನುವಂಥದ್ದು ಯಾವುದರ ವೈಜ್ಞಾನಿಕ ಹೆಸರಾಗಿದೆ? ಗ್ರವಿಲಾ ರೊಬೆಸ್ಟಾ ಅನ್ನುವಂಥದ್ದು. ಸರಿಯಾದ ಉತ್ತರ ಸಿಲ್ವರ್ ಓಕ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಲ್ವರ್ ಓಕ್. ಟ್ಯಾಕ್ಸಾನಮಿ ಇದರ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಕರೋಲಸ್ ಲೀನಿಯಸ್. ಕರೋಲಸ್ ಲೀನಿಯಸ್ ಅವರನ್ನ ಟ್ಯಾಕ್ಸಾನಮಿಯ ಪಿತಾಮಹ ಅಂತೇಳಿ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಪ್ರಾಣಿಗಳ ಗುಂಪು ಮೊಟ್ಟ ಮೊದಲಿಗೆ ಹಾರಲು ವಿಕಸನಗೊಂಡವು? ಸರಿಯಾದ ಉತ್ತರ ಕೀಟಗಳು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೀಟಗಳು ಮೊಟ್ಟ ಮೊದಲಿಗೆ ಹಾರೋದನ್ನು ಕಲ್ತ್ಕೊಂಡಂತಹ ಪ್ರಾಣಿ ವರ್ಗವಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವರ್ಗೀಕರಣದ ಮೂಲ ಘಟಕ ಯಾವುದು? ನಾವು ಸಾಮಾನ್ಯವಾಗಿ ಜೀವಿಗಳ ವರ್ಗೀಕರಣವನ್ನು ಮೂಲ ಘಟಕವನ್ನಾಗಿಟ್ಕೊಂಡು ವರ್ಗೀಕರಣ ಮಾಡ್ತೀವಿ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಭೇದ. ಪ್ರಭೇದ ಮೂಲಭೂತವಾಗಿರುತ್ತೆ. ಅನಂತರ ವರ್ಗ, ಕುಟುಂಬ, ಗಣ ಈ ರೀತಿಯಾಗಿ ನಾವು ಅದರ ಟಿಸಿಲುಗಳನ್ನು, ಅದರ ಕವಲುಗಳನ್ನು ನೋಡ್ತೀವಿ. ಸಾಂದ್ರತೆಯ ಗ್ರೇಡಿಯಂಟ್ ವಿರುದ್ಧ ಕೋಶದ ಚಲನೆಯನ್ನ ಯಾವ ರೀತಿ ಕರೀತಾರೆ? ಏನಂತೇಳಿ ಕರೀತಾರೆ? ಸಾಂದ್ರತೆಯ ಗ್ರೇಡಿಯಂಟ್ ವಿರುದ್ಧ ಕೋಶದ ಚಲನೆಯನ್ನ ಏನಂತೇಳಿ ಕರಿತೀವಿ ಕೇಳಿದ್ರೆ ಸಕ್ರಿಯ ವರ್ಗಾವಣೆ ಅಂತೇಳಿ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಕ್ರಿಯ ವರ್ಗಾವಣೆ. ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ವಿಕಿರಣದ ಪರಿಣಾಮದ ಅಧ್ಯಯನವನ್ನ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಇದಕ್ಕೆ ರೇಡಿಯೋ ಬಯಾಲಜಿ ಅಂತೇಳಿ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೇಡಿಯೋ ಬಯಾಲಜಿ. ಜನಸಂಖ್ಯೆಯ ಅಧ್ಯಯನವನ್ನ ಈ ರೀತಿ ಕರಿತೀವಿ. ತುಂಬಾ ಈಸಿಯಾಗಿದೆ ಪ್ರಶ್ನೆ. ಸರಿಯಾದ ಉತ್ತರ ಜನಸಂಖ್ಯಾ ಶಾಸ್ತ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾವುಗಳು ಇದರಿಂದ ಧ್ವನಿ ಕಂಪನವನ್ನು ಸ್ವೀಕರಿಸ್ತವೆ. ಹಾವುಗಳಿಗೆ ಕಿವಿ ಇಲ್ಲ ಅಂತೇಳಿ ಹೇಳ್ತಾರೆ. ಹಾವುಗಳಿಗೆ ಕಿವಿ ಇಲ್ಲ. ಹಾಗಾದರೆ ಹಾವುಗಳು ಧ್ವನಿ ಕಂಪನವನ್ನು ಯಾವ ರೀತಿ ಸ್ವೀಕರಿಸ್ತವೆ ಅನ್ನೋದು ಪ್ರಶ್ನೆ. ಆಪ್ಷನ್ ಸಿ ರೀತಿ ಇದೆ. ಆಂತರಿಕ ಕಿವಿ, ಭೂಮಿ, ತಾ ಇಂಪನ್ ಮತ್ತು ಭೂಮಿ. ದೇಹ ಅಂತ ಆಗ್ಬೇಕಿದ್ದು. ದೇಹದ ಮೂಲಕ.
ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.